ಆಗ ಭಾಷಣ ಮಾಡಿ ಹ್ಯಾಬಿಟ್ ಇಲ್ಲ. ಮೇ ಬಿ ಒಂದು ತಿಂಗಳಿಂದ ಪಬ್ಲಿಕ್ ಇಂಟ್ರ್ಯಾಕ್ಷನ್ ಮಾಡಾಕತ್ತೀನಿ. ಸೊ ನನ್ನ ಫ್ರೆಂಡ್ಸ್ ನನ್ನ ತಮ್ಮಗಳ ಥರ ನನ್ನ ತಂಗಿಗಳ ಥರ ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡ್ಬಿಡ್ತೀನಿ, ಇನ್ಫಾರ್ಮಲ್ ಟಾಕ್. ಸೊ ನನ್ನ ಸಣ್ಣ ಮಾತಾದಮೇಲೆ ಎಲ್ಲರೂ ಕ್ವಶನ್ಸ್ ಕೇಳಬೇಕು, ಎಲ್ಲರಿಗೂ ಕ್ವಶನ್ಸ್ ಬರಬೇಕು, ಕೇಳಬೇಕು. ಈಗ ಎವ್ರಿ ಸಕ್ಸಸ್ ಸ್ಟೋರಿ ಈಸ್ ಅ ಸ್ಟೋರಿ ಆಫ್ ಫೇಲಿಯರ್ಸ್ ಅಂತಾರೆ. ಎಷ್ಟು ಯಶಸ್ಸು ಮಾಡಿದ್ರು ಅದ್ರ ಹಿಂದೆ ಸಾವಿರಾರು ಫೇಲಿಯರ್ಗಳು ಇರ್ತಾವೆ. ಅದಕ್ಕೆ ನಾನು ಎಕ್ಸೆಪ್ಷನ್ ಇಲ್ಲ. ಭಾಳ ಫೇಲಿಯರ್ಸ್ ಮಾಡಿ ಬಂದಾವು ಲೈಫ್ದಾಗ. ಸಿವಿಲ್ ಸರ್ವಿಸಸ್ ಅನ್ನೋ ಜರ್ನಿ ಇಂಜಿನಿಯರಿಂಗ್ ಆದಮೇಲೆ ಸ್ಟಾರ್ಟ್ ಆಗಲಿಲ್ಲ, ಅಥವಾ ಕೆಲಸ ಆದಮೇಲೆ ಸ್ಟಾರ್ಟ್ ಆಗಲಿಲ್ಲ, ನನ್ನ ಬಾಲ್ಯದಿಂದನೇ ಸ್ಟಾರ್ಟ್ ಆಯ್ತು. ನಾವು ಮೊದಲು ಒಂದು ಹಳ್ಳ್ಯಾಗ ಕಲ್ತಿದ್ದೆ, ಹಿಡ್ಕಲ್ ಡ್ಯಾಮ್ ಅಂತ. ಸೊ 1ನೇದಿಂದ 3ನೇ ತನ ಫಸ್ಟ್ 9 ವರ್ಷ. ಸೊ ಅಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಆಗಿರಲಿ ಅಥವಾ ಲೇಬರರ್ಸ್ ಆಗಿರಲಿ ಒಂದೇ ಕಾಲನಿ ಥರ ಇರ್ತಿದ್ವಿ. ಸೊ ಅಲ್ಲಿ ಸಮಾನತೆ, ಈಕ್ವಾಲಿಟಿ ಅನ್ನೋದು ಕ್ವಾಲಿಟಿ ಡೆವಲಪ್ ಆಯ್ತು ನನ್ಗೊಳಗೆ ಸ್ಲೋಲಿ. ಅದಾದಮೇಲೆ ಖಾನಾಪುರ ಅಂತ ಒಂದು ಪ್ಲೇಸ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಕನ್ನಡ ಇರ್ಬೋದು, ಅದ್ರ ಜೊತೆ ಮರಾಠಿ, ಹಿಂದಿ, ಉರ್ದು, ಬೇರೆ ಬೇರೆ ಜಾತಿದವ್ರ, ಬೇರೆ ಬೇರೆ ಧರ್ಮದವ್ರ, ಬೇರೆ ಬೇರೆ ಭಾಷೆ, ಬೇರೆ ವೈವಿಧ್ಯತೆಯನ್ನು ನೋಡಿದೆ. ಆಮೇಲೆ ರಾಮಕೃಷ್ಣ ಆಶ್ರಮ ಮೈಸೂರಿಗೆ ಹೋದೆ, ಅಲ್ಲಿ ಶಿಸ್ತು ಕಲಿತೆ. ಅದಾದಮೇಲೆ ಬೆಂಗಳೂರಿಗೆ ಹೋದೆ, ಡೆಲ್ಲಿಗೆ ಹೋದೆ. ಸೊ ನಾ ಜನರಲಿ ಏನು ನೋಡ್ತೇನೆಂದ್ರೆ, ಎಸ್ಪೆಷಲಿ ನಮ್ಮ ಭಾಗ ಜನದಾಗ, ನಾವು ಗ್ರಾಮಾಂತರ ಪ್ರದೇಶದಾಗ ಇದೀವಿ ಸರ್, ನಮ್ಗೆ ಆಗೋದಿಲ್ಲ ಅಂತಾರೆ. ನಿಮ್ಮ ಗ್ರಾಮಾಂತರ ಪ್ರದೇಶ ಇದ್ರೆ ಅದೇ ನಿಮ್ಮ ಸ್ಟ್ರೆಂತ್. ನೀವು ಎಂಥ ಪ್ಲೇಸ್ದಾಗ ಹೋದ್ರೂ ಅಡ್ಜಸ್ಟ್ ಮಾಡುವಂಥ ಕೆಪಾಸಿಟಿ ಇರ್ತೈತೆ ನಿಮ್ಗೆ. ಈಗ ಡೆಲ್ಲಿಯಾಗ ಹೋಗ್ಬಿಟ್ಟು ಸ್ವಲ್ಪ ಮಂದಿ ಹೋಗಿ ಸೆಟ್ ಆಗೋದಿಲ್ಲ ರೀ ಅಂತಾರೆ. ನಮಗೆ ಆಗೋದಿಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿರ್ತೀವಿ. ಇನ್ನೊಂದು ಏನು ನಮಗೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ, ನನಗಂತೂ ಫೇಸ್ ಮಾಡಿದ್ದೆ ನಾನು. ಈಗ ನೋಡಿರ್ಬೋದು ನೀವು, ಈಗ ಗ್ರ್ಯಾಜುವಲ್ ಚೇಂಜಸ್. ಫಸ್ಟ್ ಹಳ್ಳಿ, ಆಮೇಲೆ ತಾಲೂಕ್ ಪ್ಲೇಸ್, ಆಮೇಲೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್, ಆಮೇಲೆ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಿಗೆ ಹೋದೆ, ಆಮೇಲೆ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಗೆ ಹೋದೆ. ಸೊ ಈ ಗ್ರ್ಯಾಜುವಲ್ ಎವ್ರಿ ಟೈಮ್ ಚೇಂಜ್ ಆದಾಗ ಏನಪ್ಪ ಹೊಸ ಜಗತ್ತಿಗೆ ಬಂದುಬಿಟ್ಟೇನಪ್ಪ ಅಂತಂತಿದ್ದೆ. ನನಗೇನು ನೆನಪೈತಿ, 8ನೇ ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಅಂಥ ದೊಡ್ಡ ಬಿಲ್ಡಿಂಗ ನೋಡಿರಲಿಲ್ಲ ನಾನು. ಅರಮನೆ ತನ ದೊಡ್ಡ ಬಿಲ್ಡಿಂಗ್ ಅದ, 4 ಮಜಲಿ ಬಿಲ್ಡಿಂಗ ನೋಡಿರಲಿಲ್ಲ ಅಲ್ಲಿ ತನ ನಾನು. ಸ್ಟಾರ್ಟಿಂಗ್ ಹೆದರಿಕೆ ಚಾಲು ಆಯ್ತು. ಸ್ಟಾರ್ಟಿಂಗ್ ಎಷ್ಟು 120 ಮಂದಿ ಕ್ಲಾಸ್ದಾಗ 90ನೇ ರ್ಯಾಂಕ್, 100ನೇ ರ್ಯಾಂಕ್ ಬರೋದು. ಅಷ್ಟೊತ್ತನ ಖಾನಾಪುರ ಬೆಲ್ದಾಗ ಸಣ್ಣ ಸಣ್ಣ ಹಳ್ಳಿ 12 ಮಂದಿ ಕ್ಲಾಸ್ದಾಗ, 20-25 ಮಂದಿ ಕ್ಲಾಸ್ದಾಗ ಅಲ್ಲಿ ಟಾಪ್ 5 ಟಾಪ್ 10ದಾಗ ಇರ್ತಿದ್ದೆ. ಈ ಮೈಸೂರು ಅಂತ ದೊಡ್ಡೂರು ಹೋದ್ಬಿಟ್ರೆ ನಾವಿರೋ ಜವಾರಿ ಮಂದಿ, ಅಲ್ಲಿ ಕನ್ನಡ ಬರೋದಿಲ್ಲ ನಮ್ಗೆ, ಅಲ್ಲಿ ಇಂಗ್ಲೀಷ್ ಬರೋದಿಲ್ಲ ನಮ್ಗೆ. ಸೊ ನಂಗೆ ಹೆಂಗೆ ಗೊತ್ತಿಲ್ಲ, ಕಷ್ಟಪಟ್ಟರೆ ಯಶಸ್ಸು ಸಿಗ್ತೈತೆ ಅದೊಂದು ಕ್ಲಾರಿಟಿ ಇತ್ತು. ಅದು ಎಲ್ಲಿ ಯಾವ ಏಜ್ದಾಗ ಬಂತು ಗೊತ್ತಿಲ್ಲ, ಕಷ್ಟಪಟ್ಟರೆ ಸಿಗ್ತೈತಿ ಯಶಸ್ಸು. ಸೊ 80ನೇ ರ್ಯಾಂಕಿಂದ ಪಟ್ಕೊಂಡು ಅಲ್ಲೇನು 5th ಟಾಪ್ 5ದಾಗ ಬಂದೆ, ಟಾಪ್ 10ದಾಗ ಬಂದೆ, 10th ಟಾಪ್ ಮಾಡಿದೆ, 12th ಟಾಪ್ ಮಾಡಿದೆ. ಸೊ ಸರ್ ಹೇಳಿದ್ರೆ CET ರ್ಯಾಂಕ್ ಟಾಪ್ 50 ಬಂದಿತ್ತು ಅಂತ. ಭಯಂಕರ ಕಷ್ಟಪಟ್ಟೇನೆ. ಜನರಲಿ ಏನಾಗ್ತೈತಂದ್ರೆ, ಸಣ್ಣವ್ರಿದ್ದಾಗ ಸಮಾಜದಾಗ ಐ ಥಿಂಕ್ ಎಲ್ಲೆಲ್ಲಿ ಮಾತಾಡೋಕೆ ಸಿಗ್ತೈತೆ ಅಲ್ಲಿ ಹೇಳಿದಿರ್ತೇನೆ. ಸಮಾಜದಾಗೋ ಶಿಕ್ಷಕರು ಇರ್ಬೋದು, ನಮ್ಮ ಪೋಷಕರು ಇರ್ಬೋದು, ಒಂದು ಸ್ಟ್ಯಾಂಪಿಂಗ್ ಎಕ್ಸಸೈಸ್ ಮಾಡಾಕತ್ತಾರೆ. ಸ್ಟ್ಯಾಂಪಿಂಗ್ ಎಕ್ಸಸೈಸ್ ಏನಂದ್ರೆ, ನಾವು ಹುಟ್ಟಿದಾಗ ನಮ್ಮ ಪ್ರೈಮರಿ ಎಜುಕೇಷನ್ ಆದಮೇಲೆ ನೀ ದಡ್ಡ, ನೀ ಹುಷಾರ ತಂದುಬಿಡ್ತಾರೆ. ನಮ್ಮ ಹಣೆ ಮೇಲೆ ಬರೆದು ಬಿಡ್ತಾರೆ. ಅಲ್ಲಿ ನಾವು ತಲೆಗೆ ಇಟ್ಕೊಂಡ್ಬಿಡ್ತೀವಿ. ಸೊ ಯಾವ್ರೆ IAS ಮಾಡ್ತಾರೆ ಸರ್, ನಾವು ದಡ್ಡ್ರಿ, ನಮ್ಗೆ ಆಗೋದಿಲ್ಲ ರೀ ಅನ್ಕೋತ ಕೂತ್ಬಿಡ್ತೀವಿ. ಸೊ ಈ ಸ್ಟ್ಯಾಂಪಿಂಗ್ ಎಕ್ಸಸೈಸ್ ತೆಗೆದುಬಿಡ್ರಿ. ನಿಮ್ಗೆ ಯಾರೋ ಸಣ್ಣವ್ರು ಇದ್ದಿನ ದಡ್ಡ ತಂದಿದ್ರೆ ಸೈಡ್ ಇಟ್ಬಿಡ್ರಿ. ನಾ ದಡ್ಡಲ್ಲ, ಹುಷಾರು, ಎಲ್ಲರಿಗೂ ಅದೇ ಪೊಟೆನ್ಷಿಯಲ್ ಐತಿ. ನಾವು ಸ್ವಾಮಿ ವಿವೇಕಾನಂದ್ರ ಒಂದು ಕಡೆ ಹೇಳ್ತಾರೆ, ದ ಬಿಗ್ಗೆಸ್ಟ್ ಸಿನ್ ಯು ಕ್ಯಾನ್ ಡೂ ಈಸ್ ಟು ಟೆಲ್ ಯು ಆರ್ ವೀಕ್. ಜೀವನದಾಗ ಅತಿ ದೊಡ್ಡ ಪಾಪ ಏನಂದ್ರೆ, ನಾನು ದುರ್ಬಲ ಅನ್ನೋದು ಅದೇ ದೊಡ್ಡ ಪಾಪ ಅಂತ. ಅತಿ ದೊಡ್ಡ ಪಾಪ ಕಳ್ತನ ಅಥವಾ ಸಾಯಿಸೋದು ಅಂದಿಲ್ಲ ಅವ್ರು. ಯಾಕಂದ್ರೆ ದುರ್ಬಲರೇ ಕಳ್ತನ ಎಲ್ಲ ಮಾಡ್ತಾರೆ. ಬೆವ್ರು ಸೂಸ್ ದುಡಿಯೋಕ್ಕಾಗೋದಿಲ್ಲ, ಅದಕ್ಕೆ ಕಳ್ತನ ಮಾಡ್ತಾರೆ. ಸೊ ಎಲ್ಲಕ್ಕೆ ದೊಡ್ಡ ಪಾಪ ನಾನು ದುರ್ಬಲ ಅನ್ನೋದು, ಅದು ತೆಗೆದು ಹಾಕ್ಬೇಕು. ಈ ದಡ್ಡ ಅನ್ನೋದು, ನಾನು ದಡ್ಡತ್ ಅನ್ನೋದು ದುರ್ಬಲತನೇ ಅದು. ಫಸ್ಟ್ ತೆಗೆದು ಹಾಕ್ರಿ, ಎಲ್ಲರೂ ಪೊಟೆನ್ಷಿಯಲ್ ಐತಿ. ಆಮೇಲೆ ವರ್ಕ್ ಮಾಡೋ ಟೈಮು ಮತ್ತೆ ಹೆದರಿಕೆ ಬಂತು. ವರ್ಕ್ ಮಾಡೋ ಟೈಮ್ ಚಲೋ ಇಂಜಿನಿಯರಿಂಗ್ ಕಾಲೇಜ್ದಾಗ ಕಲ್ತಿದ್ದೆ. ಕರೆಯಲ್ಲಿ IIT ಮಂದಿ ಇದ್ರು. IIT ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ ಅಂತಂತಾರೆ, ಇನ್ ಏಷ್ಯಾ ಅಂತಂತಾರೆ. ಸೊ ಅವರೆಲ್ಲ ಇದ್ದರು. ಭಾಳ ಹೆದರಿಕೆ ನಂಗೆ. ಸೊ ಓರಿಯೆಂಟೇಷನ್ ಕ್ಲಾಸ್ದಾಗ ನಾಚಿಕೆ ಬಿಟ್ಟು ಹೇಳಬಿಟ್ಟೆ ನಾನು. ಸೊ ಒಬ್ಬರು ಸರ್ ಟಾಕ್ ಕೊಡೋಕೆ ಬಂದಿದ್ರೆ, ನಿನ್ಗೆ ವಿಚ್ ಈಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಅಂತ ಹೇಳಿದ್ರು. ಜನರಲ್ 200 ಮಂದಿ ಒಂದು
ಇದಿತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್. ಅವಾಗ ಸರ್ ನಾ ಕೈ ಎತ್ತಿ ಹೇಳಬಿಟ್ಟೆ, ಸರ್ ನಂಗೆ IIT ಮಂದಿ ಕಂಡ್ರೆ ಭಾಳ ಹೆದರ್ಕಿರಿ ಸರ್ ಅಂತ. ಅವ್ರು ನಕ್ರ, ಆನ್ಸರ್ ಕೊಡಲಿಲ್ಲ. ಮತ್ತು 2 ವರ್ಷ ಕೆಲಸ ಮತ್ತೆ ಕಷ್ಟಪಟ್ಟೆ. ಅಟ್ ದಿ ಎಂಡ್ ಐ ಗಾಟ್ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಒನ್ ಪ್ರಾಜೆಕ್ಟ್ದಾಗ. ಡೆಲ್ಲಿಗೆ ಹೋದೆ. ಡೆಲ್ಲಿದಾಗೂ ಅದೇ ಹೆದರಿಕೆ, ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ಲ. ಬಟ್ ಅಗೇನ್ ಐ ರಿಯಲೈಸ್ಡ್, ನಂಗೆ ಒಂದೇನು ಅಬ್ಸರ್ವ್ ಮಾಡಿನಂದ್ರೆ, ಐ ಥಿಂಕ್ ಈ ರಿಯಲೈಸೇಷನ್ ಡೆಲ್ಲಿದಾಗ ನಂಗೆ ಭಾಳ ಕ್ಲಿಯರಾಗಿ ಬಂತು. ನಾವು Tier 2 ಸಿಟೀಸ, Tier 3 ಸಿಟೀಸ, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಅಥವಾ ಬಿಜಾಪುರ ಇರ್ಬೋದು, ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು, ನಮಗೆ ಏನು ಹೆದರಿಕೆ ಐತಂದ್ರೆ, ಈಗ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಅವ್ರಿಗೇನು ಕ್ಲಾರಿಟಿ ಐತಂದ್ರೆ, ನಂಗೆ ಕಷ್ಟಪಟ್ಟರೆ ನಂಗೆ ಯಶಸ್ಸು ಸಿಗ್ತದೆ ಆ ಕ್ಲಾರಿಟಿ ಐತಿ. ನಮಗೇನಂದ್ರೆ ಕಷ್ಟಪಟ್ಟರು ಯಶಸ್ಸು ಸಿಗ್ತದೆ ಕ್ಲಾರಿಟಿ ಇರೋದಿಲ್ಲ. ಯಾಕೆ ದೊಡ್ಡ ಊರ್ದವ್ರು ಆಗ್ತಾರಂದ್ರೆ ಆ ಕ್ಲಾರಿಟಿ ಇರ್ತೈತೆ ಅವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ನಾ ಸಣ್ಣ ಊರ್ದವ ತೆಗೆದು ಬಿಡ್ರಿ. ನೋಡ್ರಿ, ವಿಶ್ವೇಶ್ವರಯ್ಯನವರ ಬೀದಿ ದೀಪದಿಂದ ಓದ್ಯಾರಂತ ಕೇಳ್ಕೊ ಬಂದೀವಿ. ಕಿವಿ ತೂತು ಆಗೋಷ್ಟು ಹೇಳ್ಯಾರ ನಮಗೆಲ್ಲರೂ. ವಿಶ್ವೇಶ್ವರಯ್ಯನವ್ರು ಬೀದಿ ದೀಪ ಕೇಳಕ್ಕೆ ಓದ್ಯಾರ, ಅದು ನಾವು ಅಳವಡಿಸ್ಕೋಬೇಕು. ಅಷ್ಟು ಕಷ್ಟಪಟ್ಟ ಮನುಷ್ಯ ಅಂತ ದೇವರಾದ್ರೆ. ಯಾವ ಸಂಸ್ಕೃತಿದಾಗೋ ಜಗತ್ತು ಎಲ್ಲಿ ಬೇಕಾದ್ ನೋಡ್ರಿ, ಕಾಯಕದಿಂದ ದೈವತ್ವ ಹೊಂದಬಹುದು ಅಂತ ಎಲ್ಲೂ ಹೇಳಿಲ್ಲ. ಕೆಲಸ ಮಾಡ್ರೆ ದೇವರಾಗ್ತಾರೆ ಅಂತ ಎಲ್ಲೂ ಹೇಳಿ ನಮ್ಮ ಸಂಸ್ಕೃತಿ ಬಿಟ್ಟು. ವಿಶ್ವೇಶ್ವರಯ್ಯ ಎಕ್ಸಾಂಪಲ್, ಅಷ್ಟು ಕಷ್ಟಪಟ್ಟು ಮ್ಯಾಗ ಬಂದಾರೆ. ನಮಗೆಲ್ಲ ಐತಿ. ಅಫ್ಕೋರ್ಸ್ ಒಬ್ಬರ ಮನ್ಯಾಗ ಮೇ ಬಿ AC ಇಲ್ಲದೆ ಇರ್ಬೋದು, ಒಬ್ಬರ ಮನ್ಯಾಗ TV ಇಲ್ಲದೆ ಇರ್ಬೋದು, ಒಬ್ಬರ ಮನ್ಯಾಗ ಕಾರ್ ಇಲ್ಲದೆ ಇರ್ಬೋದು. ಖರೆ ವಿಶ್ವೇಶ್ವರಯ್ಯನ ಕಷ್ಟಪಟ್ಟು ನಾವು ಅಷ್ಟು ಕಷ್ಟ ಇಲ್ಲ. ಅಬ್ದುಲ್ ಕಲಾಂ ರೀ ಅಷ್ಟು ಕಷ್ಟಪಟ್ಟು ಅಷ್ಟು ನಮ್ಗೆ ಕಷ್ಟ ಇಲ್ಲ. ಅವರೆಲ್ಲ ಆಗ್ತಿದೆ, ನಮ್ಮಲ್ಲಿ ಯಾಕೆ ಆಗಲ್ಲ? ಡಾಕ್ಟರ್ ಅಂಬೇಡ್ಕರ್ ಎಷ್ಟು ಅವ್ರಿಗೆ ಸಾಮಾಜಿಕ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆಯ್ತು, ಆದರೂ ಎಷ್ಟು ಮ್ಯಾಗ ಬಂದ್ರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋದ್ರು, ಕೊಲಂಬಿಯಾ ಯೂನಿವರ್ಸಿಟಿದಾಗ ಕಲಿತರು. ಅವ್ರ ಕಷ್ಟ ನಮಗಿಲ್ಲ. ಸ್ವಾತಂತ್ರ್ಯ ಭಾರತ ಐತಿ. ಸೊ ಫಸ್ಟ್ ಆಫ್ ಆಲ್ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಂತಿಲ್ಲ ನಾವು ತೆಗಿಬೇಕು. ಇದು ಸುಮಾರು ಸ್ಟೇಜ್ ಮೇಲೆ ನಿಂತೇನಿ ಅದಕ್ಕೆ ಹೇಳಾಗತ್ತೇನೆ ಅಂತ ಅನ್ನಾಗತ್ತಿಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡೀನಿ. ಡೆಲ್ಲಿಗೆ ಹೋದಾಗ ನಂಗೆ ಕ್ಲಾರಿಟಿ ಬಂತು. ನೋಡ್ತಮ್ಮ, ಈ ದೊಡ್ಡ ಊರದವ್ರು ಬಂದವ್ರೆ, ಅವ್ರಿಗೆ ಕ್ಲಾರಿಟಿ ಐತೆ, ನಮಗೆ ಕ್ಲಾರಿಟಿ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಯು ಶುಡ್ ನಾಟ್ ಹ್ಯಾವ್ ಎನಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾ ಸಣ್ಣ ಊರ್ದವ ಅದೆಲ್ಲ ಇರಬಾರ್ದು. ಎರಡನೇದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರ್ತೀರಿ. ಎಲ್ಲರಿಗೂ ಒಂದು ಕ್ವಶನ್ ಏನಂದ್ರೆ, ಸರ್ ಪೇರೆಂಟಲ್ ಪ್ರೆಷರ್ ಭಾಳ, ಪೋಷಕರು ಭಾಳ ಪ್ರೆಷರ್ ಹಾಕಾಗತ್ತಾರ್ರಿ ಅಂತ. ಅಫ್ಕೋರ್ಸ್. ಯಾಕೆ ಅಂದರೆ ದಿಸ್ ಈಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಟೈಮ್ ಆಫ್ ಅವರ್ ಲೈಫ್. ಈ 18ರಿಂದ 30 ಲೈಫ್ ಐತಲ್ಲ, ಭಯಂಕರ ಎನರ್ಜಿ ಇರ್ತೈತೆ ನಮ್ಮಲ್ಲಿ. ಸೊ ಅಪ್ಪ ಅಮ್ಮರಿಗೇನ ಸೆಟ್ಲ್ ಆಗು, ಮದುವೆ ಮಾಡ್ಕೋತ ಅದು ಮೆಂಟಾಲಿಟಿ ಇರ್ತೈತಿ. ಅಫ್ಕೋರ್ಸ್. ಅದಕ್ಕೆ 1 ವರ್ಷ ಲಗ ಹೊಡೆದ್ರೆ 2 ವರ್ಷ ಲಗ ಹೊಡೆದ್ರೆ ಸಾಕು ಬಾ ಅಂತ ಅನ್ಕೋತ್ಕೊಂಡಿರ್ತಾರೆ ಪೇರೆಂಟ್ಸ್, ವಿಚ್ ಇಸ್ ರಾಂಗ್, ನಾಟ್ ರಾಂಗ್. ಸೊ ನೀವೇನು ಮಾಡಬೇಕು, ಪೇರೆಂಟಲ್ ಪ್ರೆಷರ್ ಅವಾಯ್ಡ್ ಮಾಡ್ಬೇಕಂದ್ರೆ ಒಬ್ಬ ಹೊಸ ವ್ಯಕ್ತಿತ್ವ ತೋರಿಸ್ಬೇಕು ಅವ್ರಿಗೆ. ನಾವು ಅಪ್ಪಾರು ಇಲ್ಲೇ ಕೂತಾರೆ, ನಾ ಇಂಜಿನಿಯರಿಂಗ್ ಮಾಡೋ ಟೈಮ್ ರಾಹುಲ್ ಸ್ವಲ್ಪರೇ ಓದೋ ಅನ್ನೋರು ಅಪ್ಪಾರು ನಂಗೆ. ಅವಾಗ ತಿರುಗಾಡೋದು ಇಂಜಿನಿಯರಿಂಗ್ ಟೈಮ್ ಅದಕ್ಕೆ ಲೈಫ್ ಇರ್ತೈತಿ. ಸೊ ಸಿವಿಲ್ ಸರ್ವಿಸಸ್ ಓದಾಕೆ ಚಾಲೂ ಮಾಡಿದಾಗ ಅಪ್ಪಾರೇ ಇಷ್ಟು ಓದಬೇಡಪ್ಪ ಅಂತಂದ್ರೆ ನಂಗೆ. ಯಾಕಂದ್ರೆ ಎಂಥ ರಾಹುಲ್ ಹೊಸ ತೋರಿಸ್ದೆ ಅಂದ್ರೆ ಅವರೇ ಅಜವಾಗ್ಬಿಟ್ರೆ. ಜಗದಾಗಿಲ್ದು ಕಷ್ಟಪಡೋದು. ಮತ್ತು ಸರ್ ಹೇಳಿದ್ರು, ವರ್ಕ್ ಮಾಡೋ ಟೈಮು ಕೈ ತುಂಬ ಹಣ ಇತ್ತು, ತಿರುಗಾಡೋದು, ಸುತ್ತಾಡೋದು, ಹೋಟೆಲ್ ಇಲ್ಲಿ ತಿರುಗಾಡೋದೇ ಮಾಡ್ತಿದ್ದೆ. IAS ಸ್ಟಡಿ ಸ್ಟಾರ್ಟ್ ಮಾಡಿದಾಗ ಸ್ಟಾಪ್ ಮಾಡಿಬಿಟ್ಟೆ. ನೋಡಿರಿ, ನಾವು ಸಮ್ವೇ ರಿಯಲೈಸೇಷನ್ ಆಯ್ತು, ನೋಡಪ್ಪ ನಾ ಸಾಧಾರಣ ಹುಡುಗ, ಕಷ್ಟಪಟ್ಟರೆ ಕ್ಲಿಯರ್ ಆಗ್ತೀನಿ, ಇಲ್ಲಂದ್ರೆ ಇಲ್ಲ. ಜನರಲಿ ಏನ್ರಿ, ನಾವು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಮಂದಿದಾಗ ನಮಗೆ ಮಿಸ್ಟೇಕ್ಸ್ ಮಾಡು ಫ್ರೀಡಮ್ ಇಲ್ಲ. ವಿ ಡು ನಾಟ್ ಹ್ಯಾವ್ ದ ಕಂಫರ್ಟ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. 1-2 ತಪ್ಪು ಮಾಡಿಬಿಟ್ರೆ ತಪ್ಪು ಮಾಡೋಕೆ ಅವಕಾಶಕ್ಕೂ ಕೊಡೋದಿಲ್ಲ ರೀ. ಸಮಾಜ ಹಂಗೈತೆ, ಒಪ್ಕೊಳ್ಳೋಣ. ಸೊ ಏನು ಮಾಡೋಣ, ಬೇರೆಯವ್ರ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ನಾವು ಉದ್ಧಾರ ಆಗೋಣ. ಎಷ್ಟಾಗ್ತಷ್ಟು ಕಷ್ಟಪಡೋಣ. ಸೊ ನೀವು ಅಪ್ಪ ಅಮ್ಮರ ಕಾನ್ಫಿಡೆನ್ಸ್ ತೊಗೊಂಡ್ಬಿಟ್ರೆ, ಈಗ ನಾವು ಸೆಕೆಂಡ್ ಟೈಮ್ ಇಂಟರ್ವ್ಯೂ ಹೋಗಿದ್ದೆ, ಎಲ್ಲೂ ಫೇಲ್ ಆದೆ. ನಮ್ಮ ಅಪ್ಪಾರ ಒಬ್ಬರು ಫ್ರೆಂಡ್ಸ್ ಬಂದ್ಬಿಟ್ಟು, ಏನೋ ಸಂಕನೂರ ನಿಮ್ಮ ಮಗ PUC ದಾಗೆಲ್ಲ ಚಲೋ ಮಾಡಿಬಿಟ್ಟ, IAS ಪಾಸ್ ಆಗುತ್ತಿಲ್ಲ, ಏನೋ ಚೈನಿಗೆ ಇಳಿದ್ಬಿಟ್ಟ ನಿಮ್ಮ ಮಗ ಅಂತ ಹೇಳಿದ್ರು ಅವ್ರು. ಮಂದಿ ಹೆಂಗೆ ಹೇಳಾಗತ್ತರ, ಅದ್ರ ಅಪ್ಪ ಅಮ್ಮ ಹೇಳಲಿಲ್ಲ. ಯಾಕಂದ್ರೆ ಕಾನ್ಫಿಡೆನ್ಸ್ ಬಂದುಬಿಟ್ಟಿತ್ತು ಅವ್ರಲ್ಲಿ, ನಮ್ಮ ಮಗ ಓದಾಗತ್ತಾನ, ಚೈನಿಗೀನಿ ಮಾಡಾಗತ್ತಿಲ್ಲ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪೋಷಕರನ್ನು, ನಿಮ್ಮ ಫ್ರೆಂಡ್ಸ್ ಕಾನ್ಫಿಡೆನ್ಸ್ ತೊಗೊಂಡ್ಬಿಡ್ರಿ, ಫುಲ್ ಕಷ್ಟಪಡ್ರಿ. ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಾವು ದೊಡ್ಡ ಏಮ್ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದ್ರೆ, ಅದು ನಾವು ದಡ್ಡ ಅನ್ನೋದು. ನೋಡ್ರಿ, ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂಥ ಕಷ್ಟದ ಎಕ್ಸಾಮ್ ಅಲ್ಲ. ಇನ್ನೂ ಹೇಳ್ತೀನಿ, ಐ ಥಿಂಕ್ ಸಿವಿಲ್ ಸರ್ವಿಸ್ ಬಗ್ಗೆ ಇನ್ ಡಿಟೇಲ್ ನೆಕ್ಸ್ಟ್ ಹೇಳ್ತೀನಿ. ಬಟ್ ಅಷ್ಟು ಕಷ್ಟ ಅಲ್ಲ. ಬಟ್ ಯಾಕೆ ಸಿವಿಲ್ ಸರ್ವಿಸಸ್ ಯಾರು ಮಾಡ್ತಾರೆ?
IAS ಎಕ್ಸಾಮ್ ಯಾರು ಕಟ್ತಾರೆ ಫೇಲ್ ಆಗ್ತಾರೆ ಭಾಳ ಮಂದಿ ಅಂದ್ರೆ ಪ್ಲ್ಯಾನ್ ಇಟ್ಕೊಳ್ಳೋದಿಲ್ಲ. ಸಿವಿಲ್ ಸರ್ವಿಸಸ್ ಬಿಡ್ರಿ, NDA ಎಕ್ಸಾಮ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಇರ್ಬೋದು, ಅಥವಾ CA ಎಕ್ಸಾಮ್ ಇರ್ಬೋದು, ಅಥವಾ MBA IIM ಹೋಗೋರು ಇರ್ಬೋದು. ಕಷ್ಟಪಡ್ತಾರೆ ಯಾಕೆ ಫೇಲ್ ಆಗ್ತಾರೆ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋದಿಲ್ಲ ನಾವು ಲೈಫ್. ಈ ಪ್ಲ್ಯಾನ್ ಅಂದರೆ ಏನಪ್ಪ, ನಾನು ಜನರಲಿ 2 ಥರ ಡಿಫೈನ್ ಮಾಡ್ತೀನಿ. ಮ್ಯಾಕ್ರೋ ಪ್ಲ್ಯಾನ್, ಮೈಕ್ರೋ ಪ್ಲ್ಯಾನ್. ದೊಡ್ಡದು ಪ್ಲ್ಯಾನ್, ಸಣ್ಣದು ಪ್ಲ್ಯಾನ್ ಅಂತ. ಈಗ ದೊಡ್ಡದು ಪ್ಲ್ಯಾನ್ ಅಂದರೆ ಏನು? ಈಗ IAS ಎಕ್ಸಾಮ್ಗೆ ಏನೇನು ಅದಾವ? ಹಿಸ್ಟ್ರಿ ಓದಬೇಕು, ಜಾಗ್ರಫಿ ಓದಬೇಕು, ಪಾಲಿಟಿ ಓದಬೇಕು, ಎನ್ವೈರ್ಮೆಂಟ್ ಓದಬೇಕು, ಸೈನ್ಸ್ ಓದಬೇಕು, ಕರೆಂಟ್ ಅಫೇರ್ಸ್ ಓದಬೇಕು. ಸೊ ಬಿಗ್ ಲಾಂಗ್ ಟರ್ಮ್ ಪ್ಲ್ಯಾನ್ ಅವ್ರ ಮ್ಯಾಕ್ರೋ ಪ್ಲ್ಯಾನ್ ಅಂದರೆ ಏನು? ಹಿಸ್ಟ್ರಿಗೆ ನಾನು 1 ತಿಂಗಳು ಓದ್ತೀನಿ ರೀ, ಜಾಗ್ರಫಿ ನಾನು ಸ್ಟ್ರಾಂಗ್ ಐತಿ 20 ದಿವಸ ಹೋಗ್ತೀನಿ, ಮೇ ಬಿ ಪಾಲಿಟಿ ಮತ್ತು 15-20 ದಿವಸ ಓದ್ತೀನಿ. ಸೊ ದಿಸ್ ಇಸ್ ಮ್ಯಾಕ್ರೋ ಪ್ಲ್ಯಾನ್. ನಂಗೆ ಈ ಒಂದು ವಿಷಯ ಓದಾಕ ಇಷ್ಟಿಷ್ಟು ಟೈಮ್ ಬೇಕು, ಇದು ಮ್ಯಾಕ್ರೋ ಪ್ಲ್ಯಾನ್. ಇದು ಜನರಲಿ ಎಲ್ಲರೂ ಮಾಡ್ತೀವಿ. ಯಾರು ಏನು ಮಾಡೋದಿಲ್ಲ ಅಂದ್ರೆ ನಾವು ಮೈಕ್ರೋ ಪ್ಲ್ಯಾನ್ ಮಾಡೋದಿಲ್ಲ. ಮೈಕ್ರೋ ಪ್ಲ್ಯಾನ್ ಅಂದರೆ ದಿನಚರಿ ಇಟ್ಕೊಳ್ಳೋದು, ಒಂದು ರೂಟೀನ್ ಮಾಡೋದು. ಈ ದಿವ್ಸಕ್ಕೆ ಇಷ್ಟ ಓದ್ತೇನೆ, ಈ ದಿವ್ಸಕ್ಕೆ 5 ಸ್ಲಾಟ್ ಮಾಡ್ತೇನೆ. ಮೈಕ್ರೋ ಪ್ಲ್ಯಾನ್ ಅಂದರೆ ಏನು? ಮುಂಜಾನೆ 6ಕ್ಕೆ ಹೇಳ್ತೀನಿ, 6ರಿಂದ 6:30 ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಜಳಕ ಮಾಡಿ 7 ಗಂಟೆ 7ರಿಂದ 9 ಗಂಟೆ ಓದ್ತೀನಿ, 9ರಿಂದ ನಾಷ್ಟಕ್ಕೆ ಹೋಗ್ತೀನಿ. ಸೊ ದಿನಕ್ಕೆ ಹೆಂಗೆ ಮಾಡಿದ್ರಿ ಅಂದರೆ, ನಾ ಜನರಲಿ ಏನು ಮಾಡಿದೆ ಅಂದ್ರೆ 10 ತಾಸು ದಿವ್ಸಕ್ಕೆ ಓದಿದ್ರೆ 2 ತಾಸು ಸ್ಲಾಟ್ ಮಾಡ್ಕೊಳ್ಳೋದು. 5 ಸ್ಲಾಟ್, 7ರಿಂದ 9 ಓದೋದು, 9ರಿಂದ 10 ನಾಷ್ಟ, 10ರಿಂದ 12 ಮತ್ತೆ ಓದೋದು, 12ರಿಂದ 1 ಮತ್ತೆ ಏನರ ಸ್ವಲ್ಪ ತಿರುಗಾಡೋದು, ಚಾಗ್ ಹೋಗೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು. ಸೊ ಹಿಂಗೆ 5. ಆಮೇಲೆ ಮಧ್ಯಾಹ್ನ 2 ತಾಸು ಓದೋದು, ಸಂಜೆಗೆ 2 ತಾಸು ಓದೋದು, ರಾತ್ರಿ 2 ತಾಸು ಓದೋದು. 2 ಹಂಗೆ 10 ತಾಸು ಓದಿದ್ರೆ ಸ್ಟಡಿ ಟೆನ್ಷನ್ ಆಗೋದಿಲ್ಲ. ಸ್ಟಡಿ ವಿಲ್ ನಾಟ್ ಬಿ ಅ ಬರ್ಡನ್. ಜೀವನದಲ್ಲಿ ವಿದ್ಯಾಭ್ಯಾಸ ಆಗುತ್ತೆ ಹೊರತು ವಿದ್ಯಾಭ್ಯಾಸದಲ್ಲಿ ಜೀವನ ಆಗಲ್ಲ. ಅವಾಗ ನೀವು ಏನೋ ಸ್ಪೋರ್ಟ್ಸ್ಗೂ ಸ್ವಲ್ಪ ಟೈಮ್ ಕೊಡ್ಬೋದು. ಮತ್ತು ಈ 5 ಸ್ಲಾಟ್ ಮಾಡ್ತಿರಲ್ಲ, ಯಾವಾಗಲೂ ಪುಸ್ತಕದ ಮುಂದೆ ಕುತ್ಕೊಂಡಾಗ ಕುತ್ಕೊಂಡ ಮೇಲೆ ಡಿಸೈಡ್ ಮಾಡಬಾರ್ದು. ನಾ ಇವತ್ತು ಸ್ಲಾಟ್ ಅಂತಂದ್ರೆ 5 ಸ್ಲಾಟ್ ಅಂತ ಹೇಳಿದೆ, ಇವತ್ತು ಮಕ್ಕೋತೀವಿ ರೀ, ನಾಳೆ ಮುಂಜಾನೆ 7 ಗಂಟೆ ಪುಸ್ತಕ ಹಿಡಿದಾಗ ಅಲ್ಲಿ ಟೇಬಲ್ ಮುಂದೆ ಕುತ್ಕೊಂಡಾಗ ಡಿಸೈಡ್ ಮಾಡಬಾರ್ದು ನಾನು ಇದು ಓದಬೇಕು ಅದು ಓದಬೇಕು ಅಂತ. ಅರ್ಧ ತಾಸು ಅದ್ರೊಳಗೆ ಹೋಗ್ಬಿಡ್ತೈತಿ. ನೀವು ಹೆಂಗೆ ಮಾಡ್ಬೇಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೊದಲೇ ರೆಡಿ ಮಾಡಿರ್ಬೇಕು. 10 ದಿವಸದ ಪ್ಲಾನ್ 5 ಸ್ಲಾಟ್ಸ್, 50 ಸ್ಲಾಟ್ಗಳದಾವು 2 ತಾಸು. ಸೊ 100 ತಾಸು ಓದಾಗತ್ತೀರಿ ನೀವು. 10 ದಿವಸದಾಗ 100 ತಾಸು ಪ್ಲ್ಯಾನ್ ಮಾಡಿರ್ಬೇಕು ನೀವು. 10 ದಿವಸ ಏನು ಮಾಡ್ತೇನೆ, ಈ ಫಸ್ಟ್ ಟೈಮ್ ನೀವು ಹಿಸ್ಟ್ರಿ, ಜಾಗ್ರಫಿ, ಕರೆಂಟ್ ಅಫೇರ್ಸ್, ಫಿಸಿಕ್ಸ್, ಸೈಕಾಲಜಿ ಅನ್ನಾಗ್ತಿದ್ರು. ಸೊ ಇವೆಲ್ಲ ಓದಿರ್ತೀರಿ. ಸೊ ನಿಮಗೆ ಅಜಮಾಸ್ ಗೊತ್ತಾಗ್ಬಿಟ್ಟಿರ್ತೈತಿ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಪಾರ್ಟ್ 3, ಸಂವಿಧಾನದ ಪಾರ್ಟ್ 3. ಇದಕ್ಕೆ ಓದಾಕೆ ನನಗೆ ಎಷ್ಟು ಟೈಮ್ ಬೇಕಪ್ಪ? 4 ತಾಸು ಬೇಕು. ಸೊ 2 ಸ್ಲಾಟ್, ಮುಂಜಾನೆ 1 ಓದ್ತೀನಿ, ಮುಂಜಾನೆ 7ರಿಂದ 9 ಒಂದು ಹೋಗ್ತೀನಿ, 10ರಿಂದ 12 1 ಮೂಲಭೂತ ಹಕ್ಕುಗಳು ಓದ್ತೀನಿ. ಮಧ್ಯಾಹ್ನಂಗೆ ನಿದ್ದೆ ಬರ್ತೈತಿ. ಮಧ್ಯಾಹ್ನ ಸ್ಲಾಟ್ದಾಗ ನ್ಯೂಸ್ ಪೇಪರ್ ಓದ್ತೇನೆ ಅಥವಾ ಗಣಿತ ಬಿಡಿಸ್ತೇನೆ, CSAT ಮಾಡ್ತೇನೆ. ಸೊ ಆ ಥರ ಪ್ಲ್ಯಾನಿಂಗ್ ಮಾಡಿದ್ರೆ ದೂರಿದ್ದ ಗುರಿ ಇರ್ತಲ್ಲ ಸಣ್ಣದಾಗ್ತದೆ. ನಾವು ಆ ಗುರಿ ಮ್ಯಾಗಿಂದ ಗುರಿ ನೋಡ್ಕೊಂಡು ಮೌಂಟ್ ಎವರೆಸ್ಟ್ ನೋಡ್ಬಿಟ್ಟು ಹತ್ತಕ್ಕಾಗೋದಿಲ್ಲ ಅಂತಂದ್ರೆ ಹತ್ತದ ಹೆಂಗೆ ಒಂದೊಂದು ಹೆಜ್ಜೆ ಇಟ್ಮೇಲೆ ಅದು ದೊಡ್ಡ ದೊಡ್ಡ ಪರ್ವತ ಹತ್ಬೋದು. ಸೊ ಕ್ಲಿಯರ್ ಕಟ್ ಪ್ಲ್ಯಾನಿಂಗ್ ಮಾಡ್ಕೋರಿ. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂಪಾಸಿಬಲ್ ಅಲ್ಲ, ಆಗೋದೇ ಇಲ್ಲ ಅಂತೆಲ್ಲ, ಬಟ್ ಅಷ್ಟು ಸುಲಭನೂ ಇಲ್ಲ. ಮಂದಿ ಮೈಕ್ರೋ ಪ್ಲ್ಯಾನ್ದಾಗ ತಪ್ಪು ಮಾಡ್ತಾರೆ, ದಿನಚರಿ ಮಾಡ್ಕೊಳ್ಳೋದಾಗ ತಪ್ಪು ಮಾಡ್ತಾರೆ. ನೋಡ್ರಿ, ವಿವೇಕಾನಂದ್ರ ಅಗೇನ್ ನಮ್ಮ ರೋಲ್ ಮಾಡಲ್, ಅವ್ರು ಹೇಳ್ತಾರೆ, ಯು ಹ್ಯಾವ್ ದ ಪವರ್ ಟು ಕ್ರಶ್ ದ ಮೌಂಟನ್ಸ್ ಆ್ಯಂಡ್ ಡ್ರಿಂಕ್ ದ ಓಷನ್ಸ್ ಅಂತ. ಪರ್ವತವನ್ನೇ ನಾಶಪಡಿಸುವ, ಸಮುದ್ರವನ್ನೇ ಕುಡಿಯುವ ಶಕ್ತಿ ಇದೆ ಅಂತ. ಅದು ಎಸ್ಪೆಷಲಿ ಈ ಏಜ್ದಾಗ 18ರಿಂದ 30 ಭಯಂಕರ ಸ್ಟ್ರೆಂತ್ ಇರ್ತೈತೆ. ಸೊ ಕರೆಕ್ಟಾಗಿ ಚಾನಲೈಸ್ ಮಾಡ್ಕೋಬೇಕು ನಾವು, ಡೈವರ್ಷನ್ ಮಾಡಬಾರ್ದು. ನನ್ನ ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಅದೇ ಇಲ್ಲಿ ನೋಡಾಕ್ತಿದ್ದೆ, ಹುಡುಗರು ಚಲೋ ಡ್ರೆಸ್ ಹಾಕ್ಕೊಂಡ್ರೆ. ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಆದ್ಮೇಲೆ 1 ವರ್ಷ ಆದಮೇಲೆ ಸ್ಮಾರ್ಟ್ಫೋನ್ ಸ್ಟಾಪ್ ಮಾಡಿಬಿಟ್ಟೆ. ಈ ಸ್ಮಾರ್ಟ್ಫೋನ್ ತೊಗೊಂಡಿದ್ದು ಜಸ್ಟ್ 50 ದಿವಸ ಆಯ್ತು. ಸ್ಮಾರ್ಟ್ಫೋನ್ ಸ್ಟಾಪ್ ಮಾಡಿಬಿಟ್ಟೆ, ವಾಟ್ಸಾಪ್ ಸ್ಟಾಪ್ ಮಾಡಿಬಿಟ್ಟೆ. ನೋಡಿರಿ, ಯು ಶುಡ್ ನಿಮ್ಮ ವ್ಯಕ್ತಿತ್ವವನ್ನು ನೀವು ಅರ್ಥ ಮಾಡ್ಕೋಬೇಕು. ನೋಡ್ತಮ್ಮ, ನನಗೆ ವಾಟ್ಸಾಪ್ ಅಂದರೆ ಡಿಸ್ಟ್ರಾಕ್ಷನ್, ಫೇಸ್ಬುಕ್ ಅಂದರೆ ಡಿಸ್ಟ್ರಾಕ್ಷನ್. ಸೊ ಹೊರಗಿಡೋನು. ನನಗೆ ತಿರುಗಾಡ್ಬೇಕು, ಸ್ವಲ್ಪ ಚೈನಿ ಮಾಡ್ಬೇಕಂದ್ರೆ ಡಿಸ್ಟ್ರಾಕ್ಷನ್, ಹೊರಗಿಡೋನು. ಸಪೋಸ್ ನಿಮ್ಮ ಫ್ಯಾಮ್ಲಿನ ಭಾಳ ಪ್ರೆಷರ್ ಐತಿ, ಫ್ಯಾಮ್ಲಿನ ಭಾಳ ಡಿಸ್ಟ್ರಾಕ್ಷನ್ ಐತಿ, ಅವ್ರು ಕೇಳ್ರಿ, ಅಪ್ಪ ಅಮ್ಮಗಳ ಜೊತೆ ಕೂತು ಮಾತಾಡ್ರಿ, ನೋಡಿರಿ ನನಗೆ ಇಷ್ಟು ಪ್ರಾಬ್ಲಮ್ ಐತಿ, ನನಗೆ 1 ವರ್ಷ ಅಥವಾ 2 ವರ್ಷ ಕೊಡ್ರಿ, ಈ ಡಿಸ್ಟ್ರಾಕ್ಷನ್ ಇಲ್ಲದೆ ಮಾಡ್ತೇನೆ. ಸೊ ನೀವು ರಿಯಲೈಸ್ ಮಾಡ್ಬೇಕು ನಿಮ್ಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ತಾವೆ ಮತ್ತು ಆ ಡಿಸ್ಟ್ರಾಕ್ಷನ್ಗಳು ಹೊರ ಹಾಕಬೇಕು. ನಾನು ಲಾಸ್ಟ್ 3 ಇಯರ್ಸ್ದಾಗ ಒಂದು ಹೊಸ ಬಟ್ಟೆ ತೊಗೊಲಿಲ್ಲ, ಮೊಬೈಲ್ ಅಂತೂ ಬಿಟ್ಟಿದ್ದೆ, ಖರ್ಚು ಕಡಿಮೆ ಮಾಡಿಬಿಟ್ಟಿದ್ದೆ.
ಈಗ ಗುರಿ ಕ್ಲಾರಿಟಿ ಇದ್ರೆ ನನಗೆ IAS ಆಗಬೇಕಂತ ಕ್ಲಾರಿಟಿ ಇದ್ರೆ ಇವೆಲ್ಲ ಇಮ್ಮೆಟೀರಿಯಲ್. ನನಗೆ ಊಟಕ್ಕೂ ಭಯಂಕರ ಐ ಲೈಕ್ ಗುಡ್ ಫುಡ್, ಚಲೋ ಊಟ ನನಗೆ ಸೇರ್ತೈತಿ. ಆ ಟೈಮ್ದಾಗ ಊಟ ನಡಿತೈತಿ ಅಂತ ಮ್ಯಾನೇಜಬಲ್ ಮಾಡಿಬಿಡ್ತಿದ್ದೆ. ಗುರಿ ಕ್ಲಾರಿಟಿ ಇರಬೇಕು. ಮಾಡತ್ತೀರ್ತೀನಂದ್ರೆ ಇದ್ದಿದ್ದು ಬಿದ್ದಿದ್ದು ಸ್ಯಾಕ್ರಿಫೈಸ್ ಎಲ್ಲ ಮಾಡ್ಬೇಕು ನೋಡ್ರಿ. ತ್ಯಾಗ ಇಲ್ಲದೆ ಏನೂ ಆಗೋದಿಲ್ಲ. ಈಗ 8 ಲಕ್ಷ ಮಂದಿ ಕೂತಾರ, ಬಿರಾದರ್ ಸರ್ ಹೇಳಿದ್ರು 8 ಲಕ್ಷ ಮಂದಿ ಯಾಕೆ IAS ಆಗೋದಿಲ್ಲ? ಎಲ್ಲೋ ಒಂದಲ್ದೋ ಎರಡು ಕಡೆ ಏನೋ ತ್ಯಾಗ ಮಾಡಿರೋದಿಲ್ಲ, ಎಫರ್ಟ್ ಹಾಕಿರೋದಿಲ್ಲ, ದಿನಚರಿ ಹಾಕಿರೋದಿಲ್ಲ, ಪ್ಲ್ಯಾನ್ ಮಾಡಿರೋದಿಲ್ಲ. ಈ ಪ್ರಾಬ್ಲಮ್ಸ್ಗಿಂದ ವಿದ್ಯಾರ್ಥಿಗಳು ದೇ ವಿಲ್ ನಾಟ್ ಬಿ ಏಬಲ್ ಟು ಕ್ಲಿಯರ್ ದ ಎಕ್ಸಾಮ್. ಸೊ ಸಣ್ಣ ಸ್ಯಾಕ್ರಿಫೈಸಸ್ ಮಾಡಿರಿ. ಈ ಏಜ್ದಾಗ ಯು ಶುಡ್ ನೋ, ಈ ಏಜ್ದಾಗ ಗುರಿ ಕ್ಲಾರಿಟಿ ಇರಬೇಕು. ಬಲ್ಕಿ ಈ ಚೈನಿ ಮಾಡೋದು ತಿರುಗಾಡೋದು ಇರಬಾರ್ದು. ಇದು ನಾನು ಅರ್ಥ ಮಾಡ್ಕೊಂಡು ಹೇಳಾಗತ್ತೇನೆ. 4ನೇ ಪಾಯಿಂಟ್ ವಿಚ್ ನನಗೆ ಏನು ಅನ್ನಿಸ್ತೈತೆ ಅಂದ್ರೆ, ಶ್ರದ್ಧೆ ಐತ್ರಲ್ಲ, ಹಾರ್ಡ್ ವರ್ಕ್ದಾಗ ಶ್ರದ್ಧೆ ಭಾಳ ಇರಲಿ. ಯಾವ ಅಜಮಾಸ ಕ್ಲಿಯರ್ ಆಗಿರೋದಿಲ್ಲ. ಅಫ್ಕೋರ್ಸ್ ದೇವ್ರ ದಯ ಇರಬೇಕು, ಅಪ್ಪ ಅಮ್ಮರ ಆಶೀರ್ವಾದ ಇರಬೇಕು, ಅದೆಲ್ಲ ಬೇಕಾ. ಬಟ್ ಕಷ್ಟಪಟ್ರೆ ಆಗತೈತಿ. ಹ್ಯಾವ್ ಗ್ರೇಟ್ ಹೋಪ್, ಗ್ರೇಟ್ ಕಾನ್ಫಿಡೆನ್ಸ್ ಇನ್ ಯರ್ ಹಾರ್ಡ್ ವರ್ಕ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ನಾಟ್ ದ ಲೀಸ್ಟ್ ಈಸ್ ಕಾನ್ಫಿಡೆನ್ಸ್. ಒಂದೊಂದು ಟೈಮ್ ಫಸ್ಟ್ ಅಟೆಂಪ್ಟ್ ಆಗೋದಿಲ್ಲ, ಸೆಕೆಂಡ್ನ ಎಲ್ಲಿ ಹೋದ್ರು. ಈಗ ಅಬ್ರಹಂ ಲಿಂಕನ್ ಸ್ಟೋರಿ ಹೇಳ್ತಿರ್ತೇನೆ. ಏಬ್ರಹಂ ಲಿಂಕನ್ US ಪ್ರೆಸಿಡೆಂಟ್, ಗ್ರೇಟ್ ಸ್ಟೇಟ್ಸ್ಮನ್. 7 ವರ್ಷದಾಗ ಅವ್ರು ಯಾವಾಗ 7 ವರ್ಷ ಆಗಿದ್ರು ಮನೆಯಿಂದ ಹೊರಬೇಕಾಗ್ತದೆ. 9 ವರ್ಷದಾಗ ಅವ್ರು ಅವಾರ್ಡ್ ತೀರ್ಕೊಂಡ್ರೆ. 7 ಟೈಮ್ ಇಲೆಕ್ಷನ್ ನಿಂತ್ರೆ 7 ಟೈಮ್ ಇಲೆಕ್ಷನ್ ಸೋತೋದ್ರೆ. ಒಬ್ಬರ ಲೇಡಿಗೆ ಲವ್ ಮಾಡ್ತಿದ್ರು, ಅಕ್ಕಿ ಸತ್ತು ಹೋದ್ಲು. ಹೆಂಡತಿ ಬೇರೆ ಜೊತೆ ಮದುವೆ ಮಾಡ್ಕೊಂಡ್ರು, 4 ಮಕ್ಕಳದಾಗ 3 ಮಕ್ಕಳು ಬಿಫೋರ್ ದ ಏಜ್ ಆಫ್ 15 ತೀರೋದ್ರು. ಫುಲ್ ಲೈಫ್ ಫೇಲಿಯರ್ಸ್. ಆಟ್ ದ ಏಜ್ ಆಫ್ 51 ಪ್ರೆಸಿಡೆಂಟ್ ಆದರೂ ಅಮೆರಿಕಾ ಫೇಸ ಚೇಂಜ್ ಮಾಡಿಬಿಟ್ರೆ. ಯಾಕಂದ್ರೆ ಹಿ ಹ್ಯಾಡ್ ಸೆಲ್ಫ್ ಕಾನ್ಫಿಡೆನ್ಸ್. ಗೊತ್ತಿತ್ತು ನನಗೆ ಫೇಲಿಯರ್ಸ್ ಆಗತ್ತವ, ದೀಸ್ ಆರ್ ಆಲ್ ಕ್ಷಣಿಕ. ಸ್ವಲ್ಪ ಹೊತ್ತಾದ್ಮೇಲೆ ಈ ಫೇಲಿಯರ್ಸ್ ಎಂಡ್ ಆಗ್ತಾವ, ಐ ವಿಲ್ ಬಿ ಏಬಲ್ ಟು ಸಕ್ಸೀಡ್ ಅಂತ. ಸೊ ನಿಮ್ಮ ಆತ್ಮಸಾಕ್ಷಿ ಇರಲಿ, ಆತ್ಮವಿಶ್ವಾಸ ಇರಲಿ. ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಏನಾಗ್ತೈತಿ? ಆಗ್ತೈತೆಯೋ ಇಲ್ಲೋ ತಂತೀರಿ. ನೀವು ಫ್ರೆಂಡ್ಸ್ಗೆ ಹೇಳ್ತೀರಿ, ನಿಮ್ಮ ಪೋಷಕರು ಹೇಳ್ತೀರಿ, ನಿಮ್ಮ ರಿಲೇಟಿವ್ಸ್ ಹೇಳ್ತೀರಿ. ಅವ್ರ ಮೇಲೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ನಡಕ್ಕೆ ಯಾರು ಹೇಳ್ಬಿಡ್ತಾರೆ, ನೋಡ್ತಾ ಆಗೋದಿಲ್ಲ ಬಾ ಅಂತಂದ್ಬಿಡ್ತಾರೆ. ಮತ್ತು ಕಾನ್ಫಿಡೆನ್ಸ್ ಇಳಿತೈತಿ. ಸೊ ವೆರಿ ಇಂಪಾರ್ಟೆಂಟ್, ಹ್ಯಾವ್ ಗ್ರೇಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಯು. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಬರ್ತೈತೆ ಅಂದರೆ, ಯಾವಾಗ ನೀವು ಯಾವ ಟೈಮ್ ವೇಸ್ಟ್ ಮಾಡಿದ್ರೆ ಓದ್ಕೊತ್ಕೊಂಡಿರ್ತೀರಿ. ಬರೀ ಓದೋದು, ಬರೀ ಕಷ್ಟಪಡೋದು. ಈ ಏಜ್, ಇನ್ನೊಂದು 3rd ಟೈಮ್ ಹೇಳತ್ತೀನಿ, ಈ ಏಜ್ ಕಷ್ಟಪಡೋಕೆ ಐತ್ರಿ. ಗಿವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಇಂಪಾರ್ಟೆನ್ಸ್ ಟು ಹಾರ್ಡ್ ವರ್ಕ್. ಜಗ್ಗಿ ಕೆಲಸ ಮಾಡಿರಿ, ಜಗ್ಗಿ ಓದ್ರಿ. ಯಾವ ಬೇಕಾ ಸಿವಿಲ್ ಸರ್ವೆಂಟ್ ಬಂದಿರ್ಬೋದು, ಕ್ಲಿಯರ್ ಆಗಿರ್ಬೋದು, ಇಂಟರ್ವ್ಯೂಸ್ ನೋಡ್ತಾ ಇರ್ತೀರಿ. ಅವ್ರು ಅಂತಾರೆ, ಸಿವಿಲ್ ಸರ್ವಿಸಸ್ಸು ನಮ್ಮ ಬುದ್ಧಿವಂತಿಕೆ ಪರೀಕ್ಷಿಸುವ ಪರೀಕ್ಷೆ ಅಲ್ವೇ ಅಲ್ಲ, ಇದು ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸುವ ಪರೀಕ್ಷೆ. ಎಷ್ಟು ಶಿಸ್ತಿಟ್ಕೋತೀರಿ, ಎಷ್ಟು ಓದ್ತೀರಿ, ಎಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೋತೀರಿ, ಅದು ಇಂಪಾರ್ಟೆಂಟ್. ಈಗ ಸಿವಿಲ್ ಸರ್ವಿಸಸ್ ಬಗ್ಗೆ ಹೇಳಬೇಕಂದ್ರೆ, ಸರ್ ಬಿರಾದರ್ ಸರ್ ಹೇಳೋ ಮುಂದೆ ನನ್ಗೆ ಪಿಕ್ ಮಾಡಿ ಬರೋ ಮುಂದೆ ಅದ ಹೇಳಾಗ್ತಿದ್ರೆ, ಮಂದಿಗೆ ಸ್ವಲ್ಪ ಫಾಲ್ಸ್ ನೋಷನ್ಸ್ ಅದಾವೆ, ತಪ್ಪು ನಂಬಿಕೆಗಳು ಅದಾವೆ ಸಿವಿಲ್ ಸರ್ವಿಸಸ್ ಬಗ್ಗೆ. ಸೊ ನಾವು ಎಕ್ಸಾಮ್ ಬರ್ದಿದ್ದು ಆ್ಯಕ್ಚುಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, IAS ಎಕ್ಸಾಮಿನೇಷನ್ ಅಲ್ಲ. ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 23 ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಪೋಸ್ಟ್ಗಳು ಅದಾವ್ರಿ. ಯಾವ್ಯಾವ ಅದಾವು? ಒಂದು IAS ಐತಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಎರಡನೇದು IPS ಅಂತ ಐತಿ. ಆಮೇಲೆ IRS, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಂತೀವಲ್ಲ ಅದು. IFS, ಫಾರಿನ್ ಸರ್ವಿಸ್ ಐತಿ. ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಐತಿ, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಐತಿ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಸರ್ವಿಸ್. ಸೊ ಇದರ 23 ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಸರ್ವಿಸಸ್ ಅದಾವೆ. ಇದ್ರೊಳಗೆ IAS 1 ಈ ವರ್ಷ ಆಲ್ಮೋಸ್ಟ್ 800 ಸೀಟ್ಸ್ ಇದ್ದು. ಸೊ ಈಗ ನಾವು ಹೆಂಗಂದ್ರೆ ಪ್ರಯಾರಿಟೀಸ್ ಕೊಡ್ತೀವಿ. ನನಗೆ ಫಸ್ಟ್ IAS ಬೇಕು, IAS ಇರ್ಲಿಂದ್ರೆ IPS ಬೇಕು, IPS ಇರ್ಲಿಂದ್ರೆ IRS ಬೇಕು, ಹಿಂಗೆ ಒಂದು ಲಿಸ್ಟ್ ಕೊಡ್ತೀವಿ. ಸೊ ನಮ್ಮ ರ್ಯಾಂಕ್ ಪ್ರಕಾರ ನಮಗೆ ಆ ಪೋಸ್ಟ್ಸ್ ಕೊಡ್ತಾರೆ ನಾವು. ಸೊ ಜನರಲ್ ಮೆರಿಟ್ ಇದ್ದರೆ ಟಾಪ್ 95 ರ್ಯಾಂಕ್ಸ್ ಇದ್ರೆ IAS ಸಿಗ್ತೈತಿ. ಮೇ ಬಿ ಅರೌಂಡ್ 200-215 ರ್ಯಾಂಕ್ ಇದ್ರೆ IPS ಸಿಗ್ತೈತಿ. ಸೊ ಜನರಲಿ ಈ ಟ್ರೆಂಡ್ಗಳು. ಸೊ ಇದು 3 ಹಂತಗಳ ಎಕ್ಸಾಮ್. ಈ KS ಸರ್ ಹೇಳಕ್ತಿದ್ರು, KS ಪರೀಕ್ಷಾ ಬರೆಯೋರು ಭಾಳ ಮಂದಿ ಅದಿರಿ ಅಂತ. ಸೊ ಸಿಮಿಲರ್ ಟು KS ಎಕ್ಸಾಮ್, KPSC ಏನು ಕಂಡಕ್ಟ್ ಮಾಡ್ತೈತಿ, ಸಿಮಿಲರ್ ಟು ದ್ಯಾಟ್. ಪ್ರಿಲಿಮ್ಸ್, ಮೇನ್ಸ್ ಮತ್ತು ಪರ್ಸನಾಲಿಟಿ ಟೆಸ್ಟ್. ಪ್ರಿಲಿಮ್ಸ್ದಾಗ ಏನಪ್ಪ, 2 ಪೇಪರ್. 1ನೇ ಪೇಪರ್ ಜನರಲ್ ಸ್ಟಡೀಸ್, 2ನೇದು CSAT ಅಂತ. 1ನೇ ಪೇಪರ್ದಾಗ MCQ ಟಿಕ್ ಮಾಡೋದು. ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಅದಾವೆ?
ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್. ಸೊ ಇದು ಬೇಸಿಕ್ ಸಬ್ಜೆಕ್ಟ್ಸ್. ಅಫ್ಕೋರ್ಸ್ ನೆಗೆಟಿವ್ ಮಾರ್ಕಿಂಗ್ ಐತಿ. ಸೊ ಇದು ಮ್ಯಾಟ್ರ್ ಆಗ್ತೈತಿ. ಎರಡನೇ ಪೇಪರ್ CSAT ರೀಡಿಂಗ್ ಕಾಂಪ್ರಿಹೆನ್ಷನ್ ಐತಿ, ಮ್ಯಾಥ್ಸ್ ಐತಿ. ಸೆಕೆಂಡ್ ಪೇಪರ್ ಜಸ್ಟ್ 33% ತೊಗೊಂಡ್ರೆ ಸಾಕು. ಸೊ ಇದು ಕ್ಲಿಯರ್ ಆದರೆ, ಸೊ 8 ಲಕ್ಷ ಮಂದಿ ಏನು ಬರೀತಾರೆ, ಇದು ಕ್ಲಿಯರ್ ಆದರೆ 15 ಸಾವಿರ ಮಂದಿ ಮೇನ್ಸ್ ಬರೀತಾರೆ. ಸೊ ಮೇನ್ಸ್ ಏನಪ್ಪ, ಮೇನ್ಸ್ ಆಗ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀಬೇಕು, ಟಿಕ್ ಮಾಡುವುದಲ್ಲ ಆನ್ಸರ್ಸ್, ಎಸ್ಸೆ ಟೈಪ್ ಆನ್ಸರ್ಸ್. ಸೊ ಇದ್ರೊಳಗೆ 9 ಪೇಪರ್ಗಳದಾವೆ. 9 ಪೇಪರ್ದಾಗ 2 ಪೇಪರ್ ಇಂಗ್ಲೀಷ್ ಮತ್ತು ಕನ್ನಡ ಆರ್ ಎನಿ ಅದರ್ ಲ್ಯಾಂಗ್ವೇಜ್. ಜಸ್ಟ್ ಪಾಸ್ ಆಗೋದು, ಅದು ಭಾಳ ಸಿಂಪಲ್ ಇರ್ತೈತಿ. ಅದು ಮಾರ್ಕ್ಸ್ ಇಲ್ಲ, ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ. ಸೊ 7 ಪೇಪರ್ದಾಗ 1 ಪ್ರಬಂಧ ಬರೆಯೋದಿರ್ತೈತಿ. ಎರಡನೇದು ಏನಿರ್ತೈತಿ, ಎರಡನೇ 4 ಪೇಪರ್ ಸಾಮಾನ್ಯ ಅಧ್ಯಯನ ಅಂತ, ಜನರಲ್ ಸ್ಟಡೀಸ್ ಅಂತ, GS 1, 2, 3, 4. ಅದರೊಳಗೆ ಏನೇನು ಇರ್ತಾವ, ಹಿಸ್ಟ್ರಿ, ಜಾಗ್ರಫಿ, ಸಂವಿಧಾನ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಫೆಡ್ರಲಿಸಮ್ ಅಂತ ಅಂತೀವ್ರಲ್ಲ, ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು, ಎಜುಕೇಷನ್ ಸೆಕ್ಟರ, ಹೆಲ್ತ್ ಸೆಕ್ಟರ, ನ್ಯಾಷನಲ್ ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಭಾರತದ ಅರ್ಥಶಾಸ್ತ್ರ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್ ಇರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತು ಲಾಸ್ಟ್ 4th ಪೇಪರ್ ಎಥಿಕ್ಸ್. ಸೊ 1 ಪ್ರಬಂಧ ಆಯ್ತು, 4 ಜನರಲ್ ಸ್ಟಡೀಸ್. ಸೊ 5 ಪೇಪರ್, ಕನ್ನಡ 1, ಇಂಗ್ಲೀಷ್ 1, 7 ಪೇಪರ್ ಆಯ್ತು. ಸೊ ಇನ್ನು 2 ಪೇಪರ್ ಉಳಿದವು. ಇನ್ನು 2 ಪೇಪರ್, 1 ಐಚ್ಛಿಕ ವಿಷಯ ಅಂತ ತಗೋತೀವಿ, ಆಪ್ಷನಲ್ ಸಬ್ಜೆಕ್ಟ್ ಅಂತ. ಆ ಆಪ್ಷನಲ್ ಸಬ್ಜೆಕ್ಟ್, 1 ಆಪ್ಷನಲ್ ಸಬ್ಜೆಕ್ಟ್ 2 ಪೇಪರ್ ಇರ್ತಾವೆ. ಸೊ ಯಾವ್ಯಾವ ಇರ್ತಾವ, ಕನ್ನಡ ಸಾಹಿತ್ಯ ಇರ್ತೈತಿ, ನನ್ನ ಮಾನವಶಾಸ್ತ್ರ ಆಂಥ್ರೋಪಾಲಜಿ ಇತ್ತು, ಸಮಾಜಶಾಸ್ತ್ರ ಸೋಷಿಯಾಲಜಿ ಇರ್ತೈತಿ, ಇತಿಹಾಸ ಹಿಸ್ಟ್ರಿ ಇರ್ತೈತಿ, ಭೂಗೋಳ ಇರ್ತೈತಿ. ಸೊ ಈ ಥರ ಭಾಳ ಆಪ್ಷನ್ ಸಬ್ಜೆಕ್ಟ್ಸ್ ಅದ್ರಲ್ಲಿ 1 ಚೂಸ್ ಮಾಡೋದು. ಇದು ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಬರೋದು ಪರ್ಸ್ನಾಲಿಟಿ ಟೆಸ್ಟ್, ಇಂಟರ್ವ್ಯೂ ಇತ್ತಂತೆ. ಇಂಟರ್ವ್ಯೂ ಆ್ಯಕ್ಚುಲಿ ನಾವು ಏನು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ, ವಾಟ್ಸಾಪ್ದಾಗ ಏನು ನೋಡ್ತೀವಿ, ಹಂಗೆ ಟಫ್ ಇರೋದಿಲ್ಲ. ನಾರ್ಮಲ್ ಮಾತು, ಈಗ ಹೆಂಗೆ ಗುರು ಹಿರಿಯರ ಮುಂದೆ ನಾವು ಮುಂದೆ ಕೂತು ಮಾತಾಡಿ ಕಳಿಸ್ತಾರಷ್ಟೆ. ಬೇಸಿಕ್ ನಾಲೆಜ್ ಅಷ್ಟೇ ಕಷ್ಟ ಅರ್ಥ ಮಾಡ್ಕೋತಾರೆ. ಈ ಮನುಷ್ಯ ನನ್ನ ಮುಂದೆ ಕೂತ ವ್ಯಕ್ತಿತ್ವ ಜನರ ಸೇವೆ ಮಾಡೋದೈತೋ ಅಥವಾ ಚೈನಿ ಮಾಡ್ಕೊಂಡು IAS ಆಗೋದೈತೋ ಅದು ನೋಡ್ತಾರೆ. ಈಸ್ ಈ ಸೀರಿಯಸ್ ಅಬೌಟ್ ಪಬ್ಲಿಕ್ ಸರ್ವಿಸ್, ಮಂದಿ ನೋಡ್ರೆ ಕಂಪ್ಯಾಷನ್ ಐತೇನಿಲ್ಲೋ, ಟಾಲರೆನ್ಸ್ ಐತೇನಿಲ್ಲೋ, ಅವ್ನ ಮೆಂಟಾಲಿಟಿ ಹೆಂಗೈತಿ, ಅದು ಜಸ್ಟ್ ಚೆಕ್ ಮಾಡ್ತಾರೆ. ಇದು 3 ಹಂತದ ಇದು. ಈಗ ಜನರಲಿ ಕ್ವಶನ್ಸ್ ಏನು ಕೇಳ್ತಾರೆ ಅಂದ್ರೆ ಕನ್ನಡದಾಗ ಬರಿಬೋದು ಮೇನ್ಸ್ ಎಕ್ಸಾಮ್ 1. ಎರಡನೇದು ಇಂಟರ್ವ್ಯೂ ಸ್ಟೇಜು ನೀವು ಕನ್ನಡದಾಗ ಕೊಡ್ಬೋದು. ಇಂಟರ್ವ್ಯೂ ನೀವು ಕನ್ನಡದಾಗ ಕೊಟ್ಟರೆ ಬಾಜುಕೊಬ್ಬರು ಟ್ರಾನ್ಸ್ಲೇಟರ್ಸ್ ಇರ್ತಾರೆ. ಆ ಟ್ರಾನ್ಸ್ಲೇಟರ್ ನಾವು ಏನು ಮಾತಾಡ್ತೀವಿ ಅದು ಮೇ ಬಿ ಅವ್ರಿಗೆ ಇಂಗ್ಲೀಷ್ದಾಗ ಅಥವಾ ಹಿಂದಿದಾಗ ಯಾವುದೋ ಭಾಷೆದಾಗ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಸೊ ಕನ್ನಡದಾಗೂ ಮಾಡ್ಬೋದು. ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಮ್ಗೆ ಆಗೋದಿಲ್ಲ. ಕನ್ನಡದಾಗೂ ಐತಿ. ಆ್ಯಕ್ಚುಲಿ ಇವರು ಗುರುದತ್ ಹೆಗಡೆ ಅವರು 25th ರ್ಯಾಂಕ್ ಬಂದಿದ್ರು 4 ವರ್ಷದಿಂದ. ಲಕ್ಷ್ಮಣ್ ನಿಂಬರ್ಗಿ ಅವ್ರು ಬಂದಿದ್ರು, ಫಕೀರೇಶ್ ಬದಾಮಿ ಅವ್ರು ಬಂದಿದ್ರು 300 ರ್ಯಾಂಕ್. ಸೊ ಇವರೆಲ್ಲ ಕನ್ನಡದಾಗ ಬರ್ದಾರ. ಸೊ ಕನ್ನಡದಾಗ ಬರೆದು ಕ್ಲಿಯರ್ ಆಗ್ಬೋದು. ಸಿವಿಲ್ ಸರ್ವಿಸಸ್ ಅದೇ ಅಂತ ನಮ್ಮ ಶಿಸ್ತು, ನಮ್ಮ ವ್ಯಕ್ತಿತ್ವ ಕರೆಕ್ಟಾಗಿ ಇಟ್ಕೊಂಡ್ರೆ ಆಗ್ಬಿಡ್ತದೆ. ಇನ್ನೊಂದು ಏನಂದರೆ ಜನರಲಿ ಫೇಲಿಯರ್ ಅಂದರೆ ಭಾಳ ಹೆದರ್ತೀವ್ರಿ ನಾವು. ದ ಕಾನ್ಸೆಪ್ಟ್ ಆಫ್ ಫೇಲಿಯರ್ ಅಂತ ನಾನು ಈಗ ಅಬ್ಸರ್ವ್ ಮಾಡೇನೆ. ಫೇಲ್ ಆದರೆ ಏನಾಗ್ತೈತಿಯೋ, ಮಂದಿ ಏನಂತಾರ, ಎಲ್ಲರೂ ಬೈತಾರ, ರಿಲೇಟಿವ್ಸ್ ಬೈತಾರ, ಫ್ರೆಂಡ್ಸ್ ಬೈತಾರ ಅಂತ. ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಕ್ಲಿಯರ್ ಆದ್ಮೇಲೂ ಬೈಸ್ಕೊಳತ್ತೀನಿ ಮಂದಿ ಕಡೆ. ನಾನು ಫ್ರೆಂಡ್ಸು ಬೈತಾರೆ, ಈಗೂ ಎಲ್ಲರೂ ಅನ್ನಾಗತ್ತಾರೆ. ಈಗ ಈಗ ಸ್ಪೀಚ್ ಕೊಡಕ್ಕೆ ಬಂದೇನೆ. ಈಗ ಸಪೋಸ್ ನಾನು ಇಫ್ ಐ ಫೇಲ್ ಇನ್ ಗಿವಿಂಗ್ ಅ ಗುಡ್ ಸ್ಪೀಚ್, ಕರೆಕ್ಟಾಗಿ ಸ್ಪೀಚ್ ಕೊಡಲಿಲ್ಲ ಅಂದರೆ, ನೀವು 17ನೇ ರ್ಯಾಂಕ್ ಹುಡುಗ ರಾಹುಲ್ ಸಂಕ್ನವ್ರು ದಡ್ಡಪ್ಪ ಅಂತ ಅಂದ್ಬಿಡ್ತೀರಿ, ಹಸಿ ದಡ್ಡ ಬಿಡ್ರಿ ಅಂತಂತೀರಿ. ಸೊ ಇಫ್ ಐ ಫೇಲ್, ಸೊ ಹಸಿ ದಡ್ಡ ತಂತೀರಿ, ಬೈಕೋತ ಹೋಗ್ತೀರಿ. ದ್ಯಾಟ್ ಈಸ್ ದ ಮ್ಯಾಕ್ಸ್ ದ್ಯಾಟ್ ಕ್ಯಾನ್ ಹ್ಯಾಪನ್. ಅದಕ್ಕಿಂತ ಹೆಚ್ಚೇನಾಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ನಾವು ಮೋಸ್ಟ್ ಆಫ್ ದ ಟೈಮ್ ಫೇಲ್ ಆಗ್ತಿದ್ದ ತಲೆ ಕೆಡ್ಸ್ಕೊಂಡು ಕೂತ್ಬಿಟ್ಟಿರ್ತೀವಿ. ಖರೆ ಫೇಲ್ ಆದ್ಮೇಲೆ ಏನು ಆಗಬಹುದು ಅದು ನೋಡಿದ್ರೆ ಸಣ್ಣ ಆಗಿರ್ತಾವೆ. ಫೇಲಿಯರಿಂದ ಹೆದರ್ಬೇಡ್ರಿ. ಮತ್ತು ನಾವೊಂದು ಅಬ್ಸರ್ವ್ ಮಾಡಿ, ನನ್ನ ಸಿವಿಲ್ ಸರ್ವಿಸಸ್ ಜರ್ನಿ 4 ಸೀರಿಯಸ್ ಅಟೆಂಪ್ಟ್ ಕೊಟ್ಟೆ. 1ನೇ ಅಟೆಂಪ್ಟ್ ಕೊಟ್ಟೆ, ಇಂಟರ್ವ್ಯೂ ತನಕ ಹೋದೆ, ಆಗಲಿಲ್ಲ. 2ನೇ ಅಟೆಂಪ್ಟ್ ಕೊಟ್ಟೆ, ಇಂಟರ್ವ್ಯೂ ತನಕ ಹೋದೆ, ಮತ್ತೆ ಆಗಲಿಲ್ಲ. 2ನೇ ಅಟೆಂಪ್ಟ್ ಇಂಟರ್ವ್ಯೂ ಆಗಿ ರಿಸಲ್ಟ್ ಬಂದಾಗ 7:30 ಸಂಜೆಗೆ ರಿಸಲ್ಟ್ ಬಂತು. ಭಾಳ ನೋವಾತು. ಏನಪ್ಪ 2ನೇ ಟೈಮು ಇಂಟರ್ವ್ಯೂ ಆಗಲಿಲ್ಲ.
7:30 ಇಂಟರ್ವ್ಯೂ ರಿಸಲ್ಟ್ ಬಂದು 9 ಗಂಟೆಗೆ ವಾಪಸ್ ಮತ್ತೆ ನಾನು ಓದಕ್ಕೆ ಚಾಲು ಮಾಡಿಬಿಟ್ಟಿದ್ದೆ. ಫೇಲಿಯರ್ ಪೇನ್ ಆಗಲಿಲ್ಲ. ಫೇಲಿಯರ್ ಆಗೋದು ಪೇನ್ ಯಾವ ಆಗ್ತೈತೆ ಅಂದ್ರೆ, ನಾ ಹಿಂಗೆ ಮಾಡ್ಬೋದಾಗಿತ್ತು, ನಾ ಹಂಗೆ ಮಾಡ್ಬೋದಾಗಿತ್ತು ಅಂತಂದ್ರೆ, ಇಫ್ ನೀವು ಫುಲ್ ಎಫರ್ಟ್ ಹಾಕಿಲ್ಲದಷ್ಟು ಫೇಲಿಯರ್ ಆದ್ರೆ ಪೇನ್ ಆಗ್ತೈತೆ. ಫುಲ್ ಎನರ್ಜಿ ಕೊಟ್ಟು, ಫುಲ್ ಶಕ್ತಿ ಕೊಟ್ಟು, ಇಫ್ ಯು ಪುಟ್ ಇನ್ ಎಫರ್ಟ್ ಆ್ಯಂಡ್ ದೆನ್ ಯು ಫೇಲ್, ಇನ್ಸ್ಟೆಡ್ ಆಫ್ ಮಂದಿ ಬೇಯ್ದಲ್ಲಿ ಅಪ್ರಿಷಿಯೇಟ್, ಏನು ಎಷ್ಟು ಕಷ್ಟಪಟ್ಟಿಪ್ಪ, ದಿಲ್ ಬಿ ವೆರಿ ಹ್ಯಾಪಿ. ಸೊ ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲಿಯರ್ಸ್. ಫೇಲಿಯರಿಂದ ಹೆದರಬೇಡ್ರಿ. ಗಿವ್ ಇನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಎಫರ್ಟ್. ಫುಲ್ ಎಫರ್ಟ್ ಹಾಕ್ರಿ, ಕ್ಲಿಯರ್ ಆಗೇ ಆಗ್ತಿರುತ್ತೆ ನಾನು ಅನ್ಕೊಂಡೇನೆ. ಇನ್ನೊಂದೇನು ಇಷ್ಟಪಡ್ತೀನಿ, ಈಗ ನೋಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಸ್ವಲ್ಪ ಟೈಟ್ ಆಗ್ಯಾವ, ಅಷ್ಟು ಈಸಿ ಇಲ್ಲ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇರೆ ಬೇರೆ ಸ್ಟ್ರಾಟಜಿ ಐತಿ. ನೀವು ಜನರಲಿ ಏನು ಮಾಡ್ಬೇಕಂದ್ರೆ, ಆ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಪ್ರಿಪೇರ್ ಆಗಬೇಕು, ಹೆಂಗೆ ಟ್ರೆಂಡ್ ಐತೆ ನೋಡ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ಸಿವಿಲ್ ಸರ್ವಿಸಸ್ IAS ಎಕ್ಸಾಮ್ ಹೆಚ್ಚು ಫ್ಯಾಕ್ಚುವಲ್ ಇಲ್ಲ, ಫ್ಯಾಕ್ಟ್ಸ್ ಭಾಳ ಕಡಿಮೆ ಕೇಳ್ತಾರೆ ನಮ್ಮಲ್ಲಿ, ಅನಾಲಿಸಿಸ್ ಹೆಚ್ಚಿರ್ತೈತಿ. ಈಗ ಮೇ ಬಿ ನಾ ಈಗ ಜಸ್ಟ್ PSI ಎಕ್ಸಾಮ್ದು ಪೇಪರ್ ನೋಡೋಕ್ಕಿದ್ದೆ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ದು, SDA/FDA ಎಕ್ಸಾಮ್ಸ್ ಪೇಪರ್ ನೋಡೋಕ್ಕಿದ್ದೆ, ಭಾಳ ಫ್ಯಾಕ್ಟ್ಸ್ ಅದಾವೆ. ಸೊ ನಾನು ಬಂದು SDA/FDA ಎಕ್ಸಾಮ್ ಬರೆದ್ರೆ ಇಟ್ ವಿಲ್ ಬಿ ಟಫ್ ಫಾರ್ ಮೀ. ಏನು ಫ್ಯಾಕ್ಟ್ಸ್, ಏನೇನೋ ಇವಾಗ ಎಲ್ಲೆಲ್ಲೊಂದು ಫ್ಯಾಕ್ಟ್ಸ್ ಕೇಳ್ತಾರೆ. ಈಗ SDA/FDA ಎಕ್ಸಾಮ್ ಬರೀತಿರ್ತಾರೆ, ಅವ್ರು ಸಿವಿಲ್ ಸರ್ವಿಸ್ ಮಾಡಿ ಅವ್ರು ಸ್ವಲ್ಪ ಟಫ್ ಆಗ್ಬೋದು. ಸೊ ಪೇಪರ್ ಹೆಂಗೆ ಇರ್ತೈತೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಗೈಡೆನ್ಸ್ ತೊಗೊರಿ. ಬೇರೆದರ್ ಸರ್ ಅದಾರ, ನಿಮ್ಮ ಗುರು ಹಿರಿಯರು ಎಲ್ಲರೂ ಇದ್ದಾರೆ ಇಲ್ಲಿ, ಅವ್ರ ಕಡೆ ಅಲ್ದ ಸೀನಿಯರ್ಸ್ ಅದಾರ, ಸೀನಿಯರ್ಸ್ ಕಡೆ ಕೇಳ್ರಿ ಹೆಂಗೆ ಪ್ರಿಪೇರ್ ಆಗಬೇಕು, ಹೆಂಗೆ ನೋಟ್ಸ್ ಬರೀಬೇಕು, MCQ ಹೆಂಗೆ ಸಾಲ್ವ್ ಮಾಡಬೇಕು. ಸೊ ಬೇಸಿಕ್ ನೀವು ಯು ಶುಡ್ ಆಸ್ಕ್ ಕ್ವಶನ್ಸ್. ಈ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಐ ಥಿಂಕ್ ಕ್ಲಾರಿಟಿ ಬರ್ತೈತೆ ಹೆಚ್ಚು. ಸೊ ಹಿಂಗೆ ಮಾಡಿದ್ರೆ ಐ ಥಿಂಕ್, ಮತ್ತು ಇನ್ನೊಂದೇನು ಮಂದಿ ಮಾಡ್ತಾರೆ, ಐ ಥಿಂಕ್ ದೇರ್ ಡಿಫ್ರೆಂಟ್ ವೇಸ್ ಆಫ್ ಸಿವಿಲ್ ಸರ್ವಿಸಸ್ ಮಾಡೋದಂತ. ಒಬ್ರೊಬ್ರು ಏನಂತಾರೆ, 5 ವರ್ಷ ಇದಕ್ಕೆ ಕೊಟ್ಬಿಡುನ್ಪ ಅಂತಂತಾರೆ. ಒಬ್ರೊಬ್ರು ಏನಂತಾರೆ, 2 ವರ್ಷ ಇಲ್ಲ ನಾ ಬೇರೆ ಜಾಬ್ ಅಪ್ಲೈ ಮಾಡ್ತೀನಿ, ಅದು ತೊಗೊಂಡು ಇದಕ್ಕೆ ಅಪ್ಲೈ ಮಾಡ್ತೀನಿ ಅಂತ. ಸೊ ಇದು ನೀವು ಸ್ವಂತ ಒಬ್ಬರೊಬ್ರು ವ್ಯಕ್ತಿತ್ವ ಪ್ರಕಾರ ನೀವು ಯು ಶುಡ್ ಪ್ಲಾನ್ ಔಟ್. ಹಾಗಾದ್ರೆ ಐ ಥಿಂಕ್, ಐ ಸಿನ್ಸಿಯರ್ಲಿ ಬಿಲೀವ್ ಆಲ್ ಆಫ್ ಯು ಕ್ಯಾನ್ ಕ್ಲಿಯರ್ ಸಿವಿಲ್ ಸರ್ವಿಸ್. ಸಿವಿಲ್ ಸರ್ವಿಸ್ ಅಷ್ಟು ಕಷ್ಟದ ಎಕ್ಸಾಮ್ ಅಲ್ಲ, ಅದೇ ಹೇಳಕ್ಕೆ ಐ ವಾಂಟ್ ಟು ಟೆಲ್ ಅಗೇನ್. ದಿಸ್ ವಾಸ್ ಬ್ರೀಫ್ ವಾಟ್ ಐ ವಾಂಟೆಡ್ ಟು ಟೆಲ್.